ಎಡವಟ್ಟುಗಳ ಸರಣಿ ಮುಂದುವರೆದಿದೆ. ಅವಸರದಲ್ಲಿ ಏನಾದರೂ ಮಾಡಕ್ಕೆ ಹೋದರೆ ಏನಾಗುತ್ತೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಯಾಕಂದರೆ ಯಾರು ಇದನ್ನು ಮಾಡಬೇಕಲ್ಲ ಜಾತಿ ಗಣತಿಯನ್ನ, ಅಲ್ಲೇ ಎಡವಟ್ಟಿದೆ. ಯಾರನ್ನು ಬೇಕಾದರೂ ಸೇರಿಸಿದ್ದಾರೆ. ಕೆಲವೊಂದು ಕಡೆಗೆ ಸರ್ವರ್ ಕೈ ಕೊಟ್ಟಿದೆ, ಕೆಲವೊಂದು ಕಡೆಗೆ ಆ್ಯಪ್ ಆಫ್ ಆಗಿದೆ. ಶಿಕ್ಷಕರು ಪರದಾಡ್ತಾ ಇದ್ದಾರೆ. ಇನ್ನು ಶಿಕ್ಷಕರನ್ನು ಯಾರನ್ನ ಶಿಕ್ಷೆ ಒಂದು ಲೆಕ್ಕದಲ್ಲಿ ಶಿಕ್ಷಕರುಗಳಿಗೆ ಸಮೀಕ್ಷೆ ಪಟ್ಟಿಯಲ್ಲೂ ಎಡವಟ್ಟು, ಸೇರಿಸಿರೋದ್ರಲ್ಲೂ ಎಡವಟ್ಟು. ಪಾಪ ಈ ವಿಕಲಾಂಗಚೇತನರನ್ನೆಲ್ಲ ಸೇರಿಸ್ಬಿಟ್ರೆ ಕೈ ಸರಿ ಇರಲ್ಲ, ಕಾಲು ಸರಿ ಇರಲ್ಲ ಅಂಥವ್ರನ್ನೆಲ್ಲ ಸೇರಿಸ್ಬಿಟ್ರೆ ಏನ್ರಿ ಬುದ್ಧಿ ಬೇಡವಾ, ತಲೆ ಬೇಡವಾ? ಸೇರಿಸೋರಿಗೆ ಪರಿಜ್ಞಾನ ಇರಬೇಕು, ಯಾರನ್ನ ಹಾಕಬೇಕು ಏನು ಎತ್ತ ಅಂತ. ಸಂಬಂಧಪಟ್ಟಂಥ ಬಿ ಒಗಳಿಂದ ಏನಾದರೂ ಮಾಹಿತಿ ಪಡೆದಿದ್ರಾ? ಹೆಸರು ಸೇರಿಸುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥವ್ರು ಯಾರ್ಯಾರ ಹೊಣೆ ಅವ್ರ ಜೊತೆಗೆ ಏನಾದರೂ ಮಾತಾಡಿದ್ರಾ? ಅವಸರದಲ್ಲಿ ಮಾಡೋದು. ಹೈಕೋರ್ಟ್ನಲ್ಲಿ ಇವತ್ತು ಜಾತಿ ಗಣತಿ ಭವಿಷ್ಯ ತೀರ್ಮಾನ ಆಗುತ್ತೆ. ಯಾಕಂದರೆ ಬಹಳಷ್ಟು ವಿಚಾರಗಳನ್ನು ಇಟ್ಕೊಂಡು ಕೆಲವರು PIL ಹಾಕಿದ್ರು. ರಾಜಕೀಯ ಉದ್ದೇಶ ಇಟ್ಕೊಂಡೇನೆ ಈ ಗಣತಿ ಮಾಡಲಾಗ್ತಾ ಇದೆ ಎನ್ನುವಂಥ ಆರೋಪ. ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರಬಹುದು. ಇದು ಜನಗಣತಿಯಲ್ಲ, ಕೇವಲ ಸರ್ವೆ ಅಂತ ಸರ್ಕಾರ ಹೇಳಿದರೂ ಕೂಡ ಅದನ್ನು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ತಯಾರಿಲ್ಲ ಒಪ್ಪಲಿಕ್ಕೆ. ಹೀಗಾಗಿ ಜಾತಿ ಗಣತಿ ಮುಂದುವರಿಸಬೇಕೋ ಬೇಡವೋ ಅಂತ, ಜಾತಿ ಗಣತಿ ಮಾಡುವಂಥ ಅಧಿಕಾರವೇ ಸರ್ಕಾರಕ್ಕಿಲ್ಲ ಅಂತ ಅರ್ಜಿದಾರರು ವಾದಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಬೇಡಿ. ಇದನ್ನೇನಾದರೂ ಮಾಡಿದರೆ ಕೇಂದ್ರ ಮಾಡಬೇಕು, ರಾಜ್ಯ ಮಾಡಬಾರ್ದು. ಇದು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡ್ತಿರುವಂಥದ್ದು. ಇದು ಜಾತಿ ಗಣತಿ, ಇದಕ್ಕೆ ಅವಕಾಶ ಕೊಡಬೇಡಿ. ಸರ್ಕಾರ ಇದನ್ನು ಬೇರೆ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೊರಟಿತ್ತು. ಸರ್ಕಾರದ ಪರವಾಗಿರೋಂಥ ವಕೀಲರು ಇದು ಜನಗಣತಿ ಅಲ್ಲ, ಇದು ಕೇವಲ ಸರ್ವೆ ಅಂತ ಹೇಳಿದ್ದು. ಇನ್ನು ಪತ್ರಕರ್ತರು CM ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ರು. ಈ ರೀತಿ ತಾಂತ್ರಿಕ ದೋಷಗಳಿದೆ, ಸರ್ವರ್ ಡೌನ್ ಆಗುತ್ತೆ, ಆ್ಯಪ್ ಕೈ ಕೊಡುತ್ತೆ, ಏನಿದೆ ಅರ್ಥ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ CM ಕೂಡ ಗರಂ ಆದ್ರಂತೆ. ಏನ್ರಿ ಇದು ಪದೇ ಹಿಂಗೆ ಬರ್ತಾ ಇದೆಯಲ್ಲ ಕಂಪ್ಲೇಂಟ್, ಏನು ಕತೆ ಇದು ಅಂತ. ಇದೆಲ್ಲದೂ ಕೂಡ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ದಿಲ್ಲ, ಅಲ್ಲಿ ಪ್ರತಿಫಲಿಸಿದ್ರು ಕೂಡ ಅಚ್ಚರಿ ಇಲ್ಲ. ನೋಡೋಣ ತೀರ್ಪು ಏನು ಬರುತ್ತೆ ನೋಡೋಣ, ಆಮೇಲೆ ನಿರ್ಧಾರಕ್ಕೆ ಬರೋಣ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎಡವಟ್ಟುಗಳ ಮೇಲೆ ಎಡವಟ್ಟುಗಳು. ಅವಸರದಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಹೇಳಿ.